ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 ವರ್ಷದ ಮೊದಲ ಹುಣ್ಣಿಮೆ ಜನವರಿ 3ರಂದು ಬನದ ಹುಣ್ಣಿಮೆ ಬಂದಿದೆ. ಹಿಂದೂ ಧರ್ಮದಲ್ಲಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗಳಿಗೆ ಬಹಳಷ್ಟು ಮಹತ್ವ ನೀಡಲಾಗುತ್ತೆ. ವರ್ಷದಲ್ಲಿ ಬರುವಂತಹ 12 ಹುಣ್ಣಿಮೆಗಳಿಗೂ ಒಂದೊಂದು ವಿಶೇಷತೆ ಇರುವಂತೆ ಪುಷ್ಯ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಗೂ ಇದೆ. ಈ ಹುಣ್ಣಿಮೆಯನ್ನ ಬನದ ಹುಣ್ಣಿಮೆ ಅಥವಾ ಬನಶಂಕರಿ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ. ಜ್ಯೋತಿಷ್ಯದಲ್ಲಿ ಅತ್ಯಂತ ಶಕ್ತಿಶಾಲಿ ಯೋಗಗಳಲ್ಲಿ ಒಂದಾದ ಗಜಕೇಸರಿ ರಾಜಯೋಗ ರೂಪುಗೊಳ್ಳಲಿದೆ. ಇದು ಕೆಲವು ರಾಶಿಗಳ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ತರುವುದು. ಗುರು ಮತ್ತು ಚಂದ್ರ ಒಂದೇ ರಾಶಿಯಲ್ಲಿರೋದ್ರಿಂದ ಈ ಪ್ರಬಲ ರಾಜಯೋಗ ಸೃಷ್ಟಿಯಾಗುತ್ತದೆ. ಜ್ಯೋತಿಷ್ಯದಲ್ಲಿ ಗಜಕೇಸರಿ ಯೋಗವನ್ನ ಅತ್ಯಂತ ಶಕ್ತಿಶಾಲಿ ಯೋಗಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತೆ. ಗಜಕೇಸರಿ ಎಂಬ ಪದದ ಅರ್ಥ ಆನೆ ಸಿಂಹ. ಇದು ಶಕ್ತಿ ಮತ್ತು ಸಮೃದ್ಧಿಯನ್ನ ಸೂಚಿಸುತ್ತೆ. ಗುರು ಮತ್ತು ಚಂದ್ರ ಒಂದೇ ಮನೆಯಲ್ಲಿದ್ದಾಗ ಅಥವಾ ಪರಸ್ಪರ ಎದುರಾಗಿರುವಾಗ ಈ ಯೋಗವು ರೂಪುಗೊಳ್ಳುತ್ತದೆ. ಈ ಗ್ರಹ ಜೋಡಣೆಯು ಬುದ್ಧಿವಂತಿಕೆ, ಯಶಸ್ಸು ಮತ್ತು ಸಮೃದ್ಧಿಯನ್ನ ವರ್ಧಿಸುತ್ತದೆ. ಅಲ್ಲದೆ ವೃತ್ತಿಪರ ಬೆಳವಣಿಗೆಗೆ ಅನುಕೂಲಕರ ಸಮಯವಾಗಿರುತ್ತದೆ. ಅಂದಹಾಗೆ ಗುರು ಇರುವಂತಹ ಮಿಥುನ ರಾಶಿಗೆ ಚಂದ್ರ ಪ್ರವೇಶ ಮಾಡಲಿದೆ. ಹೀಗಾಗಿ ಗಜಕೇಸರಿ ಯೋಗ ರೂಪುಗೊಳ್ಳಲಿದೆ. ಹಾಗಾದ್ರೆ ಈ ಯೋಗದ ಶುಭ ಫಲಗಳನ್ನ ಪಡೆಯುವಂತಹ ರಾಶಿಗಳು ಯಾವುವು ಎಂದು ಈಗ ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಕೊನೆ ತನಕ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ. ಮೇಷರಾಶಿ. ಈ ಯೋಗ ಮೇಷರಾಶಿಯವರ ಆರ್ಥಿಕ ಮತ್ತು ವೃತ್ತಿ ಅಂಶಗಳನ್ನ ಪ್ರತಿನಿಧಿಸುವ ಮನೆಯಲ್ಲಿ ರೂಪುಗೊಳ್ಳುತ್ತದೆ. ಹೀಗಾಗಿ ಈ ಅವಧಿಯು ವೃತ್ತಿ ಮತ್ತು ಸಂಪತ್ತಿನಲ್ಲಿ ಗಮನಾರ್ಹ ಪ್ರಗತಿಯನ್ನ ತರಬಹುದು. ಮೇಷರಾಶಿಯವರು ತಮ್ಮ ವೃತ್ತಿಯಲ್ಲಿ ಹೊಸ ಅವಕಾಶಗಳನ್ನ ನೋಡಬಹುದು. ಇದು ಬಡ್ತಿ ಅಥವಾ ಸಂಬಳ ಹೆಚ್ಚಳಕ್ಕೆ ಬೇಕಾದ ಬುದ್ಧಿಶಕ್ತಿಯನ್ನ ನೀಡುವುದು. ಉದ್ಯಮಿಗಳು ಹಠಾತ್ ಲಾಭ ಮತ್ತು ವ್ಯಾಪಾರ ವಿಸ್ತರಣೆಗೆ ಅನುಕೂಲಕರ ಸಂದರ್ಭಗಳನ್ನ ನೋಡಬಹುದು. ಇದು ಹೂಡಿಕೆಗಳಿಗೆ ಉತ್ತಮ ಸಮಯ. ಯಾಕಂದ್ರೆ ಈ ಸಮಯದಲ್ಲಿ ಮಾಡಿದ ಪ್ರತಿಯೊಂದು ಕಾರ್ಯಗಳು ದುಪ್ಪಟ್ಟು ಲಾಭವನ್ನ ನೀಡುತ್ತದೆ. ವೃಷಭ ರಾಶಿ. ಗಜಕೇಸರಿ ಯೋಗದಿಂದಾಗಿ ವೃಷಭ ರಾಶಿಯ ಜನರು ವ್ಯವಹಾರ ವ್ಯಾಪಾರದಲ್ಲಿ ಲಾಭವನ್ನ ನಿರೀಕ್ಷೆ ಮಾಡಬಹುದು. ಆರ್ಥಿಕವಾಗಿ ಸದೃಢವಾಗಿರುವ ಸಮಯ. ನಿಮ್ಮ ಸಂಬಂಧಗಳು ಮತ್ತು ಕುಟುಂಬ ಜೀವನದಲ್ಲಿ ಪ್ರೀತಿ ಬಲಗೊಳ್ಳುವುದು. ಅಲ್ಲದೆ ಕುಟುಂಬದಲ್ಲಿ ಸಾಮರಸ್ಯ ಮತ್ತು ತಿಳುವಳಿಕೆಯನ್ನ ತರುತ್ತದೆ. ಹಿಂದಿನ ಘರ್ಷಣೆ ಮನಸ್ತಾಪವನ್ನು ಮರೆತು ಹೋಗಿ ಸಂಬಂಧಗಳನ್ನ ಬಲಗೊಳ್ಳುತ್ತವೆ. ಇದಕ್ಕಾಗಿ ಪ್ರಯತ್ನ ಮಾಡಲು ಇದು ಶುಭ ಸಮಯ. ಇದಲ್ಲದೆ ಈ ಯೋಗ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಮತ್ತು ಗೌರವವನ್ನ ಹೆಚ್ಚಿಸುತ್ತೆ. ಈ ಸಮಯದಲ್ಲಿ ಮಾಡಿದ ಕಾರ್ಯಗಳು ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆಗೆ ಸಹಾಯವನ್ನ ಮಾಡುವುದು. ಆದ್ದರಿಂದ ಇದು ಪ್ರಗತಿಗೆ ಉತ್ತಮ ಸಮಯ. ವೃಷಭ ರಾಶಿಯವರಿಗೆ ಲಾಭದಾಯಕ ದಿನವಾಗಿರುವುದು. ಆರ್ಥಿಕ ಲಾಭವನ್ನ ಗಳಿಸುವಂತಹ ಶುಭ ಯೋಗದ ನಿರ್ಮಾಣವಾಗಲಿದೆ. ಇದಕ್ಕೆ ಕೆಲಸಕ್ಕೆ ಸಂಬಂಧಿಸಿದಂತೆ ಇಂದು ಅನುಕೂಲಕರ ದಿನವಾಗಿರುವುದು. ಜೊತೆಗೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನ ಪಡೆಯುವಿರಿ. ಹೊಸ ಕೆಲಸವನ್ನ ಶುರು ಮಾಡಬೇಕೆಂದಿರುವವರಿಗೆ ದೊಡ್ಡ ಲಾಭವನ್ನ ದೊರಕುವಂತಹ ಸಾಧ್ಯತೆ ಇದೆ. ಕೆಲಸ ಮತ್ತು ನಿಮ್ಮ ಇಷ್ಟದ ಕ್ಷೇತ್ರದಲ್ಲಿ ಲಾಭ ಮತ್ತು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಹೂಡಿಕೆಯಿಂದ ಅಪಾರ ಲಾಭವನ್ನ ಗಳಿಸುವಿರಿ. ಬುದ್ಧಿವಂತಿಕೆ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯದಿಂದ ಹೆಚ್ಚಿನ ಸವಾಲುಗಳನ್ನ ಎದುರಿಸಲು ಸಾಧ್ಯವಾಗುವುದು. ಅಧಿಕಾರಿಗಳೊಂದಿಗೆ ಉತ್ತಮ ಸಾಮರಸ್ಯವಿರುವುದು. ಕುಟುಂಬ ಜೀವನದಲ್ಲಿ ಸಂತೋಷದಿಂದ ಇರುವಿರಿ. ತಂದೆಯಿಂದ ನಿಮಗೆ ಲಾಭ ಹಾಗೂ ಬೆಂಬಲ ದೊರಕುವುದು. ಯಾವುದಾದ್ರೂ ಸ್ನೇಹಿತರನ್ನ ಭೇಟಿಯಾಗುವಂತಹ ಅವಕಾಶವೂ ಕೂಡ ಲಭಿಸುತ್ತದೆ. ಕಟಕ ರಾಶಿ. ಕಟಕ ರಾಶಿಯವರಿಗೆ ಗಜಕೇಸರಿ ಯೋಗವು ವೈಯಕ್ತಿಕ ಬೆಳವಣಿಗೆ, ಆಧ್ಯಾತ್ಮಿಕತೆ ಹೆಚ್ಚಿಸುತ್ತದೆ. ನೀವು ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ ಮತ್ತು ಮಾನಸಿಕ ಆರೋಗ್ಯದ ವಿಚಾರದಲ್ಲಿ ಅನುಕೂಲಕರ ಅವಧಿಯನ್ನ ನೋಡುವಿರಿ. ಹೊಸ ಕೋರ್ಸ್ಗಳಿಗೆ ಸೇರಲು ಅಥವಾ ಹೊಸ ವಿಚಾರಗಳನ್ನ ಕಲಿಯಲು ಇದು ಅತ್ಯುತ್ತಮವಾದ ಸಮಯ. ಯಾಕಂದ್ರೆ ಗುರುವಿನ ಪ್ರಭಾವದ ಮಾಹಿತಿಯನ್ನ ಪರಿಣಾಮಕಾರಿಯಾಗಿ ಗ್ರಹಿಸಿಕೊಳ್ಳುವ ಮತ್ತು ಉಳಿಸಿಕೊಳ್ಳುವ ಸಹಾಯ ಮಾಡುತ್ತದೆ. ಆಧ್ಯಾತ್ಮಿಕ ಒಲವು ಹೊಂದಿರುವಂತಹ ಕಟಕ ರಾಶಿಯವರು ಈ ಸಮಯದಲ್ಲಿ ಧ್ಯಾನ, ಆತ್ಮಾವಲೋಕನ ಮತ್ತು ಮನಸ್ಸಿನ ಶಾಂತಿಯನ್ನು ಒದಗಿಸುವ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಕಟಕ ರಾಶಿಗೆ ಸೇರಿದ ಜನರಿಗೆ ಇಂದು ಅದೃಷ್ಟದ ಬೆಂಬಲದಿಂದಾಗಿ ಶುಕ್ರ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗುವ ಅವಕಾಶವನ್ನು ಗಳಿಸುವಿರಿ. ಇಂದು ನಿಮಗೆ ಯಾವುದಾದ್ರೂ ಮಾರ್ಗದಿಂದ ಅತ್ಯಂತ ಹೆಚ್ಚಿನ ಲಾಭ ದೊರಕಲಿದೆ. ಈ ಮೊದಲೇ ಮಾಡಿದಂತಹ ಹೂಡಿಕೆಯಿಂದ ನೀವು ಹೆಚ್ಚಿನ ಪ್ರಯೋಜನ ಮತ್ತು ಲಾಭವನ್ನ ಪಡೆಯುವಿರಿ. ವಿದೇಶಿ ಕ್ಷೇತ್ರದಿಂದ ಸಂಬಂಧಿಸಿದಂತಹ ಕೆಲಸದಲ್ಲಿ ಹೆಚ್ಚಿನ ಲಾಭ ಗಳಿಸುವ ಅವಕಾಶ ದೊರಕುವುದು. ಇಂದು ಕುಟುಂಬದ ಸಮಸ್ಯೆಗಳಿಗೆ ಪರಿಹಾರವನ್ನ ಹೊಂದುವಿರಿ. ಇಂದು ನಿಮ್ಮ ಉತ್ಸಾಹದಲ್ಲಿ ಹೆಚ್ಚಳದೊಂದಿಗೆ ಶುಭ ಸುದ್ದಿಯನ್ನ ಪಡೆಯುವ ಯೋಗವನ್ನ ಗಳಿಸುವಿರಿ. ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡುವ ಜನರಿಗೆ ಇಂದು ಸಾಕಷ್ಟು ಯಶಸ್ಸು ಲಭಿಸುವುದು. ಯಾವುದಾದ್ರೂ ಯೋಜನೆಗಳಲ್ಲಿ ಯಶಸ್ಸು ಗಳಿಸುವಿರಿ. ಇಂದು ನಿಮ್ಮ ಸಂಗಾತಿಯೊಂದಿಗೆ ಸುಖಮಯವಾದ ಕ್ಷಣಗಳನ್ನ ಕಳೆಯುವ ಅವಕಾಶ ಕೂಡ ಲಭಿಸಲಿದೆ.
ವೃಶ್ಚಿಕ ರಾಶಿ. ಈ ರಾಶಿಯ ಉದ್ಯೋಗಿಗಳು ಕಚೇರಿಯಲ್ಲಿ ಲಾಭ ತಂದುಕೊಡುವರು. ಇದರಿಂದಾಗಿ ಮೇಲಾಧಿಕಾರಿಗಳಿಂದ ಪ್ರಶಂಸಿಸಲ್ಪಡುತ್ತಾರೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳನ್ನು ವಹಿಸಲಾಗುತ್ತೆ. ಉದ್ಯಮಿಗಳು ತಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲವನ್ನು ಪಡೆಯುತ್ತಾರೆ. ಅಲ್ಲದೆ ಉದ್ಯಮಿಗಳು ಲಾಭವನ್ನು ತರುವ ಹೊಸ ಒಪ್ಪಂದಗಳನ್ನ ಪಡೆಯಬಹುದು. ಈ ಅವಧಿಯಲ್ಲಿ ಕೆಲವು ಪ್ರಮುಖ ಹಣಕಾಸಿನ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳಬಹುದು. ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಹುಡುಕಿಕೊಂಡು ಬರಬಹುದು. ಮಕರ ರಾಶಿ. ಈ ಸಮಯದಲ್ಲಿ ಮಕರ ರಾಶಿಯವರ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು. ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳು ಗುರುವಿನ ಆಶೀರ್ವಾದದಿಂದ ಮಾಯವಾಗುತ್ತದೆ. ಅಲ್ಲದೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಇರುತ್ತದೆ. ನೀವು ಹಣದ ಸಮಸ್ಯೆಗಳಿಂದ ಮುಕ್ತರಾಗಿರ್ತೀರಿ. ಹೂಡಿಕೆಯಿಂದ ಬಹಳಷ್ಟು ಹಣವನ್ನ ಗಳಿಸಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಪರೀಕ್ಷೆಗಳಲ್ಲಿ ಬಯಸಿದಂತೆ ಫಲಿತಾಂಶವನ್ನ ಪಡೆಯುತ್ತಾರೆ. ಒಡ ಹುಟ್ಟಿದವರೊಂದಿಗಿನ ಸಂಬಂಧಗಳು ಆಹ್ಲಾದಕರವಾಗಿರುತ್ತದೆ. ಕುಂಭರಾಶಿ. ಗಜಕೇಸರಿ ಯೋಗದಿಂದಾಗಿ ಕುಂಭರಾಶಿಯವರ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನೀವು ಅನೇಕ ಕೆಲಸಗಳಲ್ಲಿ ಯಶಸ್ವಿಯಾಗ್ತೀರಿ. ಕುಟುಂಬದಲ್ಲಿನ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ಈ ಸಮಯದಲ್ಲಿ ನೀವು ಹೂಡಿಕೆ ಮಾಡಿದ್ರೆ ಅದರಿಂದ ಉತ್ತಮ ಲಾಭವನ್ನ ಪಡೆಯಬಹುದು. ಅಲ್ಲದೆ ಇದು ವಿದ್ಯಾರ್ಥಿಗಳಿಗೆ ಬಯಸಿದ ಕೋರ್ಸ್ ಮಾಡಲು ಸಹಕಾರಿಯಾಗುವುದು. ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ. ಮುಖ್ಯವಾಗಿ ನೀವು ಸಾಲದ ಸಮಸ್ಯೆಗಳಿಂದ ಮುಕ್ತರಾಗಿರ್ತೀರಿ. ನಿಮ್ಮ ರಾಶಿಯಲ್ಲಿ ಚಂದ್ರ ಚಲಿಸೋದ್ರಿಂದಾಗಿ ನಿಮಗೆ ಅಪಾರವಾದಂತಹ ಲಾಭ ದೊರಕುವುದು. ಯಾವುದಾದ್ರೂ ಹಳಿಗ ಪರಿಚಿತರು ಮತ್ತು ಸ್ನೇಹಿತರ ಸಂಪೂರ್ಣ ಬೆಂಬಲ ದೊರಕುವುದು. ಕೆಲಸಕ್ಕೆ ಸಂಬಂಧಿಸಿದಂತೆ ಇಂದು ಅನುಕೂಲಕರ ದಿನವಾಗಲಿದೆ. ಸ್ನೇಹಿತರು ಮತ್ತು ಆಪ್ತ ಸಂಬಂಧಿಕರನ್ನ ಭೇಟಿಯಾಗುವಂತಹ ಯೋಗವೂ ಕೂಡ ನಿರ್ಮಾಣಗೊಳ್ಳಲಿದೆ. ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಯಶಸ್ಸನ್ನ ಗಳಿಸುವಿರಿ. ಹೊಸ ವಾಹನ ಮತ್ತು ಸುಖ ಸಮೃದ್ಧಿಯನ್ನ ಗಳಿಸುವಂತಹ ಯೋಗ ನಿರ್ಮಾಣವಾಗಲಿದೆ. ಇಂದು ವ್ಯಾಪಾರದಲ್ಲಿ ಸಾಕಷ್ಟು ಲಾಭ ದೊರಕಲಿದೆ ಮತ್ತು ನಿಮ್ಮ ಆದಾಯದಲ್ಲಿ ಬಹಳಷ್ಟು ವೃದ್ಧಿಯೂ ಕೂಡ ಆಗುವುದು. ಇಂದು ಹೆಚ್ಚಿನ ಮಾರ್ಗಗಳಿಂದ ಆರ್ಥಿಕ ಲಾಭ ದೊರಕುವುದು. ಅನೇಕ ಮಾರ್ಗಗಳಿಂದ ಅದೃಷ್ಟದ ಬೆಂಬಲದಿಂದ ಸಾಕಷ್ಟು ಲಾಭವನ್ನು ಗಳಿಸುವಿರಿ. ಇದರ ಬಗ್ಗೆ ನೀವು ಯೋಚಿಸಿಯೂ ಕೂಡ ಇರುವುದಿಲ್ಲ. ಕೆಲಸದಲ್ಲಿ ಇಂದು ಅನುಕೂಲಕರ ದಿನವಾಗಿರುವುದು. ಅದೃಷ್ಟದ ಬೆಂಬಲದಿಂದಾಗಿ ಇಂದು ಉಡುಗೊರೆ ಮತ್ತು ಗೌರವ ಖ್ಯಾತಿ ದೊರಕಲಿದೆ. ಸಿಂಹರಾಶಿ. ಸಿಂಹರಾಶಿಗೆ ಸೇರಿದ ಜನರಿಗೆ ವಿಭಿನ್ನ ಕ್ಷೇತ್ರಗಳಿಂದ ಲಾಭ ದೊರಕುವ ಉತ್ತಮ ಅವಕಾಶ ಲಭಿಸುವುದು. ತಂದೆ ಮತ್ತು ಹಿರಿಯ ಸಹೋದರರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ. ಗಂಡನ ಮನೆಯವರಿಂದ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ. ಯಾವುದಾದ್ರೂ ಅಪೂರ್ಣ ಆಸೆ ಇಂದು ಈಡೇರೋದ್ರಿಂದ ಸಂತೋಷದಿಂದಿರುವಿರಿ. ರುಚಿಕರವಾದ ಭೋಜನವನ್ನ ಸವಿಯುವಂತಹ ಅವಕಾಶ ಪಡೆಯುವಿರಿ. ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳಿಂದ ಗೌರವ, ಖ್ಯಾತಿ ಹಾಗೂ ಪ್ರೋತ್ಸಾಹ ಲಭಿಸಲಿದೆ. ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಪ್ರೀತಿ ಹೆಚ್ಚಾಗುವುದು. ನೀವು ಮನೆಯವರೊಂದಿಗೆ ಸುಖಮಯವಾದ ಕ್ಷಣಗಳನ್ನು ಕಳೆಯುವಿರಿ. ಇಂದು ತೀರ್ಥಯಾತ್ರೆಗೆ ತೆರಳುವ ಉತ್ತಮ ಅವಕಾಶ ಕೂಡ ಲಭಿಸುವುದು. ತುಲಾರಾಶಿ. ತುಲಾರಾಶಿಗೆ ಸೇರಿದ ಜನರಿಗೆ ಲಾಭದಾಯಕವಾದ ದಿನವಾಗಿರಲಿದೆ. ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಯಾವುದಾದ್ರೂ ಸರ್ಪ್ರೈಸ್ ದೊರಕಬಹುದು. ಕೆಲಸದಲ್ಲಿ ನಿಮ್ಮ ಪ್ರಭಾವ ಹಾಗೂ ಗೌರವ ಖ್ಯಾತಿ ಹೆಚ್ಚಾಗಲಿದೆ. ನಿಮ್ಮ ವಿರೋಧಿಗಳು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಚಕಿತರಾಗುವರು. ನಿಮ್ಮ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗಲಿದೆ. ಮನೆಯವರ ಸಂಪೂರ್ಣ ಬೆಂಬಲ ದೊರಕುವುದು. ಯಾವುದಾದ್ರೂ ಹತ್ತಿರದ ಸಂಬಂಧಿಕರನ್ನ ಭೇಟಿಯಾಗುವ ಯೋಗವು ಕೂಡ ನಿರ್ಮಾಣಗೊಳ್ಳಲಿದೆ. ಇಂದು ರುಚಿಕರವಾದ ಭೋಜನವನ್ನ ಸವಿಯುವ ಅವಕಾಶ ಕೂಡ ಇದೆ. ಸಂತೋಷದಿಂದ ಇರುವಿರಿ. ನಿಮ್ಮ ಯಾವುದಾದ್ರೂ ಅಪೂರ್ಣ ಆಸೆ ಈಡೇರೋದ್ರಿಂದ ಮನಸ್ಸು ಸಂತಸದಿಂದಿರುವುದು. ಈ ಒಂದು ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಸುಬ್ರಹ್ಮಣ್ಯ ಸ್ವಾಮಿ, ಜೈ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಂತ ಬರೆದು ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು.